ಹಾಯ್ ಹಲೋ ನಮಸ್ತೆ ರತೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನನ್ನ ಬೆಳಗಿನ ರೊಟೀನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತಿದ್ದೀನಿ. ನಾನು ಮಾರ್ನಿಂಗ್ ಎದ್ದು ಜೀರಿಗೆ ಕಷಾಯ ಕುಡಿತೀನಿ. ಹಾಗೆ ನನ್ನ ಮಕ್ಕಳಿಗೆ ಟಿಫನ್ ರೆಡಿ ಮಾಡ್ತಾಯಿದ್ದೆ. ಏನು ಮಾಡಿದ್ದೀನಿ ಇವತ್ತು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಆಲೂಗೆಡ್ಡೆ ಪಲ್ಯ ಮಾಡೋಣ ಅಂತ ಆಲೂಗೆಡ್ಡೆನೆಲ್ಲ ಕಟ್ ಮಾಡಿ ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಬೇಯಿಸಿ ಸಿಪ್ಪೆ ತೆಗೆದು ಹಾಗೆ ಅದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊತೀನಿ. ಇಲ್ಲಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಆಲ್ರೆಡಿ ಏನೇನು ಬೇಕು ಅಂತ ಹೆಚ್ಚು ಕೂಡ ಇಟ್ಕೊಂಡಿದ್ದೀನಿ. ಇದನ್ನು ಈಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬೇಯದೇ ಇದ್ದರೆ ಚೆನ್ನಾಗಿರಲ್ಲ, ತುಂಬ ಬೇಯಿಸಬೇಕು ಆಲೂಗೆಡ್ಡೆನ. ಒಂದೇ ಒಂದು ಬೆಂದಿಲ್ಲ ಅಂದ್ರೂ ಅದು ಅಲ್ಲಲ್ಲೇ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಇದಕ್ಕೆ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಟೊಮೆಟೊನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ 2 ಬಾಣಲಿ ಇಟ್ಕೊಂಡಿದ್ದೀನಿ. ಯಾಕಪ್ಪ 2 ಬಾಣಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ತಾಯಂದಿರಿಗೆಲ್ಲ ಬೇಗ ಗೊತ್ತಾಗಿರುತ್ತೆ. ಯಾಕಂದರೆ ಒಂದು ನಮಗೆ, ಒಂದು ನನ್ನ ಮಕ್ಕಳಿಗೆ. ಅವ್ರಿಗೆ ಖಾರ ತಿನ್ನಲ್ಲ ಅಲ್ಲ, ಸೊ ಖಾರ ಕಮ್ಮಿನೇ ಮಾಡಿ ಅವರಿಗೆ ತಿಂಡಿ ಮಾಡಬೇಕು. ಹಾಗಾಗಿ 2 ಬಾಣಲಿಗೂ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ, ಕರಿಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಇದ್ದಂಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಲಿ ಬಾಡಿಸ್ಕೊಳ್ಳೋಣ. ಹಾಗೆ ಪಕ್ಕದಲ್ಲೂ ಕೂಡ ನಾನು ಹಾಗೇ ಮಾಡ್ಕೋತಾ ಇರ್ತೀನಿ. ಅದು ಮಕ್ಕಳಿಗೆ ಸ್ವಲ್ಪ ಖಾರ ಆದ್ರೂ ಅವ್ರು ಮಾರ್ನಿಂಗ್ ತಿಂಡಿ ತಿನ್ನಲ್ಲ. ಮಾರ್ನಿಂಗ್ ತಿಂಡಿ ತಿಂದಿಲ್ಲ ಅಂದರೆ ನಮಗೆ ತಾಯಂದಿರಿಗೆ ಅವ್ರನ್ನ ಸ್ಕೂಲಿಗೆ ಕಳ್ಸೋಕೆ ಮನಸ್ಸೇ ಆಗಲ್ಲ. ಎಷ್ಟು ಚೆನ್ನಾಗಿ ಹೀಗೆ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ. ಹಾಗೆ ಈಗ ಇದಕ್ಕೆ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಬಾಡಬೇಕು, ರೆಡ್ ಕಲರಾಗಿ ಆಗಬೇಕು, ಆಗ ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಪಲ್ಯ ಎಲ್ಲರೂ ಮಾಡ್ತಾರೆ, ತುಂಬ ಈಸಿ ಕೂಡ. ಮಾರ್ನಿಂಗ್ ತಿಂಡಿಗೆ ಅಂದರೆ ನಮಗೆ ಸ್ವಲ್ಪ ಈಸಿಯಾಗಿರೋಂಥದ್ದನ್ನೇ ಚೂಸ್ ಮಾಡ್ತೀವಿ ಅಲ್ವಾ? ಹಾಗೆ ನಾನು ಕೂಡ ಮಾರ್ನಿಂಗ್ ಈಸಿಯಾಗುವಂಥ ತಿಂಡಿಗಳನ್ನೇ ಮಾಡಿಕೊಡ್ತಿರ್ತೀನಿ. ಹಾಗೆ ದೋಸೆ, ಇಡ್ಲಿ, ಪಡ್ಡು ಅಂದರೆ ನನ್ನ ಮಕ್ಳಿಗೆ ತುಂಬಾ ಇಷ್ಟ. ಹಾಗಾಗಿ ಇದನ್ನು ಆಲ್ಮೋಸ್ಟ್ ವಾರದಲ್ಲಿ 3 ದಿನ ಮ್ಯಾನೇಜ್ ಮಾಡ್ತೀನಿ. ಈಗ ಈ ಕಡೆ ನನ್ನ ಮಕ್ಕಳಿಗೆ ಪಲ್ಯ ರೆಡಿ ಇದೆ. ಅವ್ರಿಗೆ ಹಾಗೆ ಪಕ್ಕದಲ್ಲೇ ದೋಸೆ ಹಾಕಿ ಅವ್ರಿಗೆ ಕೊಟ್ಬಿಡ್ತೀನಿ. ಹಾಗೆ ಈ ಕಡೆನೂ ಕೂಡ ನಮಗೆ ಪಲ್ಯನ ಮಾಡ್ಕೊತಾ ಇರ್ತೀನಿ. ಈಗ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಕೆಂಪಗಾಗ್ತಾ ಬರ್ತಾ ಇದೆ. ಈಗ ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಒಂದೇ ಒಂದು ಟೊಮೆಟೊನ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ. ತುಂಬ ಜನ ಟೊಮೆಟೊ ಹಾಕಲ್ಲ, ಮತ್ತು ನೀರು ಹಾಕ್ಬಿಡ್ತೀರಾ. ಆಲೂಗೆಡ್ಡೆ ಹಾಕ್ಬಿಟ್ಟು ನೀರು ಹಾಕ್ತೀರಾ, ಯಾಕಂದರೆ ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ. ಬಟ್ ಹಾಗೇ ನೀವು ಟೊಮೆಟೊ ಹಾಕಿ ಮಾಡಿ ನೋಡಿ ಒಂದ್ಸಲ, ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಎಲ್ಲ ಮೆತ್ತಗಾಗೋ ಥರ ಬೇಯಿಸ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಫಸ್ಟೇ ಟೊಮೆಟೊನ, ಈರುಳ್ಳಿನ ಚೆನ್ನಾಗಿ ಮೆತ್ತಗಾಗೋ ಥರ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಇದಕ್ಕೆ ಒಂದು 1/2 ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕೋತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕಿದ್ಮೇಲೆ ಒಂದು 5 ನಿಮಿಷ ಬಿಡಿ. ಆ ಹಸಿ ವಾಸನೆ ಹೋದ್ಮೇಲೆ ನೀವು ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಯಾಕಂದರೆ ನಾನು ಬರೀ ಈರುಳ್ಳಿಗೆ ಮಾತ್ರ ಉಪ್ಪು ಹಾಕಿರ್ತೀನಿ. ಹಾಗಾಗಿ ನೀವು ಆಲೂಗೆಡ್ಡೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ತಿರುಗಿಸಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಆಲೂಗೆಡ್ಡೆ ಪಲ್ಯ ರೆಡಿ. ಹೇಗಿರುತ್ತೆ ಗೊತ್ತಾ? ಹಾಗೆ ಕೊನೆಯಲ್ಲಿ ನಿಂಬೆಹಣ್ಣು ಹಿಂಡೋದನ್ನು ಮರಿಬೇಡಿ. ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರೆ ಟೇಸ್ಟ್ ಡಬಲ್ ಆಗುತ್ತೆ. ಈಗ ನನ್ನ ಮಕ್ಕಳಿಗೆ ಚಿಕ್ಕದು ದೋಸೆ ಹಾಕ್ಕೊಡ್ತೀನಿ. ಬಿಕಾಸ್ ಅವರಿಗೆ ಬಾಕ್ಸ್ಗೆ ಮುರ್ಕೊಂಡು ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತ ನಾನು ಹೀಗೆ ಚಿಕ್ಕದನ್ನೇ ದೋಸೆ ಹಾಕಿ ಕಳಿಸ್ಬಿಡ್ತೀನಿ ಬಾಕ್ಸಿಗೆ. ಅವ್ರು ತಿನ್ನೋಕೆ ಮಾತ್ರ ದೊಡ್ಡ ದೋಸೆ ಹಾಕಿರ್ತೀನಿ.
ಅವ್ರಿಗೆ ಈ ಥರ ದೋಸೆನ ಒಂದು ಸ್ವಲ್ಪ ತುಪ್ಪ ಹಾಕಿ ಎರಡೂ ಕಡೆ ಬೇಯಿಸಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿನ್ಕೊಂಬರ್ತಾರೆ. ನನ್ನ ಮಕ್ಕಳಿಗೆ ಇವತ್ತು ಈ ಸ್ಕೂಲಲ್ಲಿ ಏನಾಯಿತು ಅಂತ ಕೇಳೋದಕ್ಕಿಂತ ಬರ್ತಿದ್ದಂಗೆ ನಾನು ಬಾಕ್ಸ್ ಖಾಲಿ ಆಯಿತಾ ಅಂತ ಕೇಳೋದೇ ಜಾಸ್ತಿ. ಹಾಗೆ ಇವ್ರು ತಿನ್ನೋಕ್ಕೂ ಕೂಡ ನಾನಿಲ್ಲಿ ದೋಸೆ ಪಲ್ಯ ಕೊಟ್ಟು ಬಾಳೆಹಣ್ಣು ಕೊಟ್ಟು ಕೂರಿಸಿದ್ದೆ. ಹೇಗಿತ್ತು ಅಂತ ಕೇಳಿದ್ದಕ್ಕೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಖುಷಿ ಆಯಿತು ಅಮ್ಮನಿಗೆ. ಮಾಡಿದ ಅಡುಗೆನ ಖುಷಿಯಿಂದ ಮಕ್ಕಳು ತಿಂದರೆ ಎಷ್ಟು ಖುಷಿ ಅಲ್ಲ. ಈಗ ಎಲ್ಲರೂ ರೆಡಿ, ಸ್ಕೂಲಿಗೆ ಕಳಿಸ್ತೀನಿ. ಹಾಗೆ ಬಂದು ಅಡುಗೆ ಮನೇಲಿ ನಮಗೆ ಅಂತ ಚಟ್ನಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಬರೀ ಆಲೂಗಡ್ಡೆ ಪಲ್ಯದಲ್ಲಿ ನಮ್ಮ ಮನೆಯವರು ನಮ್ಮ ಅತ್ತೆ ಎಲ್ಲ ತಿನ್ನಲ್ಲ, ಹಾಗಾಗಿ ಚಟ್ನಿ ಬೇಕು. ಈಗ ನಮ್ಮ ಮನೆಯವ್ರು ಎಲ್ಲರಿಗೂ ನಾನು ದೋಸೆ ಹಾಕ್ಕೊಡ್ತಾಯಿದ್ದೀನಿ. ದೋಸೆ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಕ್ರಿಸ್ಪಿಯಾಗಿ ಬೇಯಿಸಿದ್ರೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ ಚಟ್ನಿಲಿ ತಿಂತಾಯಿದ್ರೆ ಆಹಾ, ಅದ್ರ ಮಜಾನೇ ಬೇರೆ. ಬಿಸಿ ಬಿಸಿ ದೋಸೆ ಹಾಕ್ಕೊಡ್ತಾ ಇರಬೇಕು, ಹಾಗೆ ತಿಂತಾ ಇರಬೇಕು, ಚೆನ್ನಾಗಿರುತ್ತೆ ಅಲ್ಲ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ಹೇಗಿತ್ತು ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಎಲ್ರದ್ದು ಆಲ್ಮೋಸ್ಟ್ ಅಮ್ಮಂದಿರದು ಇದೇ ರೊಟೀನ್ ಇರುತ್ತೆ. ಈಗ ನಾನು ಎಲ್ರಿಗೂ ತಿಂಡಿ ಕೊಡ್ತಾಯಿದ್ದೀನಿ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ಓಕೆ, ಬಾಯ್ ಎಲ್ರಿಗೂ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.